ಸ್ಕೂಲಿಗೆ 4 ಕೋಟಿ ರೂಪಾಯಿ ವೆಚ್ಚ. ಒಂದು ಯರಗಲ್ ಬೀಟೆ, ಎರಡನೇದು ಬೊಮ್ಮನಹಳ್ಳಿ, ಇನ್ನೊಂದು ಗಣಿಯಾರ್. ಈ 3 ಗ್ರಾಮಗಳಿಗೆ LKG UKG ಇಂದ PUC ವರೆಗೆ ಒಂದೇ ಕ್ಯಾಂಪಸ್ನಲ್ಲಿ ನಮ್ಮ ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕರ್ನಾಟಕ ಘನ ಸರ್ಕಾರದ ಕಲ್ಪನೆ ಕೂಸಾದ ಪಬ್ಲಿಕ್ ಸ್ಕೂಲನ್ನು ಇವತ್ತು ನಮ್ಮ ಮಂಜೂರು ಮಾಡಿಸಿಕೊಟ್ಟಿದ್ದು ನಮಗೆ ಅತ್ಯಂತ ಹೆಮ್ಮೆಯ ವಿಷಯ. ಅದ್ರ ಜೊತೆಗೆ ಶಾಲಾ ಕೋಣೆಗಳಾಗಿರ್ಬೋದು, ಇವತ್ತು ಶಾಲೆಗಳಿಗೆ ಕಂಪೌಂಡ್ ಆಗಿರ್ಬೋದು, ಇವತ್ತು ಶಾಲೆಗಳಿಗೆ ಶೌಚಾಲಯ ಆಗಿರ್ಬೋದು, ಹಲವಾರು ಮನೆಗಳನ್ನು ಕೊಟ್ಟಿನಿ. ನಾನು ಎಲ್ಲ ಕೆಲಸಗಳನ್ನು ಇವತ್ತು ಅತ್ಯಂತ ಸ್ಪಂದನೆ ಮಾಡಿ ಒಬ್ಬ ಸೋದರತ್ವ ಅನ್ನೂ ಹಾಗೆ ಪ್ರೀತಿಸಿ ಇವತ್ತು ಸಿಂದಗಿ ಮತಕ್ಷೇತ್ರಕ್ಕೆ ವಿಶೇಷವಾದ ಅನುದಾನವನ್ನು ಕೊಟ್ಟಂತ ಕೀರ್ತಿ ಸನ್ಮಾನ್ಯ ಮಧು ಬಂಗಾರಪ್ಪನವರಿಗೆ ಸಲ್ತದೆ. ಆ ನಿಟ್ಟಿನಲ್ಲಿ ಇನ್ನೂ ಅಪ್ಲಿಕೇಶನ್ ಭಾಳ ಇತ್ತು. ಈ ಪ್ರತಿಷ್ಠಾನ ಕರೆಸಿ ಅಪ್ಲಿಕೇಶನ್ ಕೊಟ್ಟರೆ ತಪ್ಪಾಗ್ತದೆ, ಅಲ್ಲಿ ಹೇಳ್ತೀನಿ ಶಿಕ್ಷಕರ ಭವನದಾಗದು. ಅದಕ್ಕೆ ದಯವಿಟ್ಟು ಈ ಒಂದು ಹೊಸ ಅನೌನ್ಸ್ಮೆಂಟ್, ಕೋರಳ್ಳಿ ಗ್ರಾಮಕ್ಕೆ ನಾನು ಒಂದು PUC ಕಾಲೇಜ್ ಕೊಡು ಅಂತ ಹೇಳಿ ನಾನು ಒಂದು ತಿಂಗಳಿಂದ ಅವ್ರು ಎಡಬಡಿದ ಗಂಟು ಬಿದ್ದಿದ್ದೆ. ಈಗ ನಾವು ಏನು ಪಾದಯಾತ್ರೆ ಮಾಡ್ಕೊಂಡು ಬರ್ತಿದ್ದೇವೆ, ಅವಾಗ ಕೇಳಿದ್ರು, ಅಶೋಕ್ ನೀವು ಒಂದು PUC ಕಾಲೇಜ್ ಕೊಟ್ಟಿದ್ದೆಲ್ಲ ಎಲ್ಲಿ ಅಂತ ಕೇಳಿದ್ರು. ಕೋರಳ್ಳಿ ಕೊಟ್ಟಿದ್ದೆ ಸರ್ ಅಂತಂದೆ. ಈಗ ಹೇಳ್ಕತ್ತಾರ ಕೋರಳ್ಳಿ PUC ಕಾಲೇಜು, ನೂತನ ಕೋರಳ್ಳಿ PUC ಕಾಲೇಜ್ ಮಂಜೂರಾಗ್ಯದ ಅಂತೇಳಿ ನಿಮ್ಮೆಲ್ಲರ ಪರವಾಗಿ, ಮತಕ್ಷೇತ್ರದ ಮಹಾಜನತೆ ಪರವಾಗಿ, ಕೋರಳ್ಳಿ ಗ್ರಾಮಸ್ಥರ ಪರವಾಗಿ ಅವ್ರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಂದರ್ಭದಲ್ಲಿ ಸಲ್ಲಿಸಕ್ಕೆ ಬಯಸ್ತಾ ಇದ್ದೀನಿ. ಒಟ್ಟಾರೆಯಾಗಿ ಇವತ್ತು ಸ್ವಾಗತ ಮಾಡ್ಲಿಕ್ಕೆ ಬಂದು ನಾನೇ ಭಾಳ ಮಾತಾಡ್ದಂಗೆ ಆಯಿತು. ಇನ್ನೂ ಭಾಳ ಜನ